ಕೇವಲ ಅರಿಶಿನ ಬಟ್ಟೆ ಹಾಗೂ 11 ರೂಪಾಯಿ ಅರಿಕೆ ಕಟ್ಟುವುದರಿಂದ ನಿಮ್ಮ ಸಕಲ ಸಂಕಷ್ಟಗಳ ಪರಿಹಾರ. ಶ್ರೀ ಬಾಬಾ ಕರುಣಾಲಯ, ಪಾದಗಳೇ ಕಮಲಾಲಯ. ಶಿರಡಿಗೆ ಹೋಗಲು ಸಾಧ್ಯವಾಗದವರಿಗೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ಸಾಕು. ಶಿರಡಿಗೆ ಹೋದಷ್ಟೇ ಆಶೀರ್ವಾದ ದೊರೆಯುತ್ತದೆ. ಶರಣಂ 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 ಸಾಯಿ ಶರಣಂ. ಎರಡನೇ ಶಿರಡಿ ಸಾಯಿ ಮಂದಿರ ಎಂದೇ ಪ್ರಸಿದ್ಧವಾಗಿರುವಂತಹ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ. ಶಾಸ್ತ್ರಗಳ ಮುಖಾಂತರ ಜನರಿಗೆ ಒಳಿತು ಮಾಡಿರುವಂತಹ ರಘುನಂದನ ಗುರೂಜಿ. ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಷೇತ್ರವನ್ನ ವೀಕ್ಷಿಸೋಣ. ಸ್ನೇಹಿತರೆ, ದೇವರು ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನ ಅವತಾರಗಳನ್ನು ತಾಳಿದಾಗ ಚಮತ್ಕಾರಗಳನ್ನು ಸೃಷ್ಟಿಸಿ ಮನುಕುಲದ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದ ಅಂತಹ ಚಮತ್ಕಾರಿ ಸದ್ಗುರು ಎಂದೇ ಪ್ರಸಿದ್ಧವಾಗಿರುವಂತಹ ಬಾಬನು ಶಿರಡಿಯಲ್ಲಿ ನೆಲೆಸಿದ್ದಾರೆ. ಯಾರೇ ಶಿರಡಿಗೆ ಹೋಗಿ ಆ ನೆಲವನ್ನು ಸ್ಪರ್ಶಿಸಿದ್ರೆ ಸಾಕು, ತಮ್ಮೆಲ್ಲ ಪಾಪ ಕರ್ಮಗಳು ತೊಳೆದು ಹೋಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಶಿರಡಿಗೆ ಹೋಗಲು ಅಸಾಧ್ಯವಾಗುತ್ತದೆ. ಹೀಗಿರುವಾಗ ಪರಿಹಾರವನ್ನು ಕಂಡುಕೊಳ್ಳುವುದಾದರೂ ಹೇಗೆ, ಪಾಪಕರ್ಮಗಳನ್ನು ತೊಳೆದುಕೊಳ್ಳುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ಇಂದು ನಾವು ನಿಮಗೆ ಉತ್ತರವನ್ನು ನೀಡುತ್ತಿದ್ದೇವೆ. ಅದುವೇ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ಹೊರವಲಯದಲ್ಲಿರುವಂತಹ ಬೆಂಗಳೂರು ಉತ್ತರ ಭಾಗ ದಾಸಂಪುರ ಹೋಬಳಿಯ ವಡ್ಡರಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಪವಾಡ ಪುರುಷ ಸದ್ಗುರು ಸಾಯಿನಾಥ್ ಮಹಾರಾಜ್. ಶರಣಂ 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 ಸಾಯಿ ಶರಣಂ. ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ದತ್ತಪೀಠ. ಸ್ನೇಹಿತರೆ, ಶಿರಡಿಗೆ ಹೋಗಲು ಅಸಾಧ್ಯವಾದವರಿಗೆ ಎರಡನೇ ಶಿರಡಿ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರವು ಸರಿಯಾದ ಆಯ್ಕೆ ಎಂದು ಹೇಳಬಹುದು. ನಿಮಗೆ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ, ವ್ಯಾಪಾರದಲ್ಲಿ ನಷ್ಟ, ಸತಿಪತಿಯಲ್ಲಿ ಕಲಹ, ಸಂತಾನ ಭಾಗ್ಯದಲ್ಲಿ ವಿಳಂಬ, ಮಾಟ ಮಂತ್ರ ವಾಮಾಚಾರದಿಂದ ಬಳಲುತ್ತಿದ್ದರೆ ಹೀಗೆ ನಿಮ್ಮ ಸಾವಿರಾರು ಕಷ್ಟಗಳಿಗೆ ಇಲ್ಲಿ ಒಂದೇ ಉತ್ತರ. ಹಳದಿ ಬಟ್ಟೆಗೆ 11 ರೂಪಾಯಿಗಳನ್ನು ಕಟ್ಟಿ ಶ್ರದ್ಧಾ ಭಕ್ತಿಯಿಂದ ಬಾಬಾ ಬಳಿ ಬೇಡಿಕೊಂಡು ನಿಯಮಿತ ಕಂಬಕ್ಕೆ ಹರಕೆಯನ್ನು ಕಟ್ಟಿ 9 ದಿನದ ಒಳಗಡೆ ದೇವಸ್ಥಾನಕ್ಕೆ ನಿಗದಿತ ದಾನವನ್ನ ಮಾಡಿದ್ರೆ ಸಾಕು, ನಿಮ್ಮ ಹರಕೆ ಈಡೇರಿದಂತೆ. ಶ್ರೀ ಬಾಬಾ ಕರುಣಾಲಯ, ಪಾದಗಳೇ ಕಮಲಾಲಯ. ಇನ್ನು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀಯುತ ರಘುನಂದನ್ ಗುರೂಜಿ ಅವರು ತಮ್ಮ ಶಾಸ್ತ್ರಗಳ ಮುಖಾಂತರ, ಅದರಲ್ಲೂ ಮುಖ್ಯವಾಗಿ ಮದುವೆ ಸಂಸಾರದಲ್ಲಿ ಕಷ್ಟಗಳಿದ್ದರೆ ಇವರ ಬಳಿ ಖಚಿತವಾಗಿ 100ಕ್ಕೆ 100% ಪರಿಹಾರ ಸಿಗುತ್ತದೆ. ದತ್ತರೂಪಾಯ ವಿದ್ಮಹೇ ಶಿವರೂಪಾಯ ಧೀಮಹಿ ತನ್ನೋ ಸದ್ಗುರು ಸಾಯಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ನಾನು ರಘುನಂದನ್ ಮಾತಾಡ್ತಾ ಇದ್ದೀನಿ. ನಮ್ಮ ಮಂದಿರ ಇರುವಂಥದ್ದು ಬೆಂಗಳೂರಿನ ಉತ್ತರ ಭಾಗದಲ್ಲಿರುವಂಥ ದಾಸನಪುರ ಹೋಬಳಿಯ ವಡ್ಡರಹಳ್ಳಿ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ. ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠ ಈ ಒಂದು ದೇವಸ್ಥಾನದ ಮೂಲ ಹೆಸರು. ಇದು ಕಳೆದ 10 ವರ್ಷದ ಹಿಂದೆ ಪ್ರಾರಂಭ ಆದಂಥದ್ದು. ಇಲ್ಲಿ ನೀವು ಈಗಾಗಲೇ ನೋಡಿರ್ಬೋದು, ಸಾವಿರಾರು ಜನ ಭಕ್ತರು ಬಂದು ಆ ಭಗವಂತನ ದರ್ಶನವನ್ನು ಮಾಡುವಂಥದ್ದು. ಮೂಲ ಸದ್ಗುರು ಸಾಯಿಬಾಬಾರವರ ಅನುಗ್ರಹದಲ್ಲಿ ವಿಶೇಷವಾಗಿ ಶಿರಡಿಯ ಒಂದು ಪ್ರತಿರೂಪವಾಗಿ ಇಲ್ಲಿ ಮಂದಿರ ನಿರ್ಮಾಣ ಆಗಿರುವಂಥದ್ದು. ಶಿರಡಿಗೆ ಹೋಗೋಕ್ಕಾಗಲ್ಲ, ಶಿರಡಿ ತುಂಬ ದೂರ ಇದೆ, ಶಿರಡಿ ದರ್ಶನ ಆಗಲ್ಲ ಅಂತಕ್ಕಂಥ ಅನೇಕ ಸಾವಿರಾರು ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ದರ್ಶನ ಮಾಡುವಂಥದ್ದು. ಜನಗಳ ಬಾಯಲ್ಲಿ ಇವತ್ತಿದು ಚಿಕ್ಕ ಶಿರಡಿಯಾಗಿ ಎಲ್ಲರ ಬಾಯಲ್ಲಿ ವಾಡಿಕೆಯಾಗಿ ನಿಂತಿದೆ. ನಮ್ಮ ಮಂದಿರದಲ್ಲಿ ಹರಕೆ ಕಟ್ಟುವುದು ತುಂಬ ವಿಶೇಷವಾಗಿ ನೀವು ಮನೆಗಳಲ್ಲಿ ಮನೆ ದೇವರಿಗೆ ಒಂದು ಹರಕೆಯನ್ನು ಕಟ್ಟುವಂಥದ್ದು ಪದ್ಧತಿ ಇತ್ತಲ್ಲ, ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರ ದತ್ತಪೀಠದಲ್ಲಿ ಬಾಬಾರವರಿಗೆ 11 ರೂಪಾಯಿ ಹರಕೆ ಕಟ್ಟುವಂಥದ್ದು. ಮಂದಿರಕ್ಕೆ ಬಂದು ಇಲ್ಲೇ ಸಿಗ್ತಕ್ಕಂಥ ಹಳದಿ ವಸ್ತ್ರ ಮತ್ತು ದಾರಕ್ಕೆ 11 ರೂಪಾಯಿಗಳನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಭಗವಂತನಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೇನಿದೆ ಅದನ್ನು ಪ್ರಾರ್ಥನೆ ಮಾಡಿ ಅದರದ್ದೇ ಆದಂಥ ಕಂಬಗಳಲ್ಲಿ ನಿಗದಿಯಾಗಿದೆ ಆ ಕಂಬಕ್ಕೆ 11 ರೂಪಾಯಿ ಹರಕೆ ಕಟ್ಟುವಂಥದ್ದು. ಅದಾದ ನಂತರದಲ್ಲಿ
ನೀವು ಕಟ್ಟಿದಂಥ ಹರಕೆ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಕರ್ಮಾನುಸಾರವಾಗಿ ಪಂಚಾಂಗದಲ್ಲಿ ನಾವು ಹೇಳಿರೋ ರೀತಿಯಲ್ಲಿ ಇಲ್ಲಿ ದಾನಗಳನ್ನು ಮಾಡ್ತಕ್ಕಂಥದ್ದು. ಇವಾಗ ಉದಾಹರಣೆಗೆ ಆರೋಗ್ಯಕ್ಕೆ ತುಪ್ಪವನ್ನು ದಾನ ಮಾಡುವಂಥದ್ದು, ಉದ್ಯೋಗಕ್ಕೆ ಕೊಬ್ಬರಿಯನ್ನು ದಾನ ಮಾಡುವಂಥದ್ದು, ಸಾಲ ಬಾಧೆಗಳಿದ್ದರೆ ಸಕ್ಕರೆಯನ್ನು ದಾನ ಮಾಡುವಂಥದ್ದು. ಈ ರೀತಿ ದಾನವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳುವಂಥದ್ದು. ನೀವು ಹರಕೆ ಕಟ್ಟಿದ 9 ದಿನದ ಒಳಗಡೆ ಇಲ್ಲಿ ಮಂದಿರಕ್ಕೆ ಈ ಒಂದು ದಾನವನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು. ನಾವು ಹರಕೆ ಮಾಡಿದ ಮೇಲೆ ಇಷ್ಟು ವಾರ ಬಂದು ಇಲ್ಲಿ ದೀಪವನ್ನು ಹಚ್ಚುತ್ತೀವಿ ಅಂದರೆ 5 ವಾರ, 11 ವಾರ, 9 ವಾರ, 21 ವಾರಗಳ ಕಾಲ ಇಲ್ಲಿ ಬಂದು ನಾವು ತುಪ್ಪದ ಆರತಿಯನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಮತ್ತು ಇಲ್ಲಿ ಒಂದು ಅರ್ಚನೆ ಚೀಟಿಯನ್ನು ತಗೊಂಡು ಅರ್ಚನೆ ಮಾಡಿಸಿ ಆ ವಿಭೂತಿಯನ್ನು ಪ್ರತಿನಿತ್ಯವೂ ಕೂಡ ಬಾಬಾರವರನ್ನು ಸ್ಮರಣೆ ಮಾಡುತ್ತಾ ಹಣೆಯಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳೂ ಕೂಡ ದೂರ ಆಗ್ತದೆ. ಅದಾದ ನಂತರ ನೀವೇನು ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನೀವು ಹರಕೆಯನ್ನು ಮಾಡಿದ್ದೀರಿ, ಹರಕೆಯನ್ನು ಕಟ್ಟಿದ್ದೀರಿ, ಆ ಹರಕೆ ಶೀಘ್ರದಲ್ಲೇ ಫಲ ಕೊಡುವಂಥದ್ದು ನಡೀತಾ ಬಂದಿದೆ. ನೀವು ನೋಡಿರ್ಬೋದು, ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ಹರಕೆಯನ್ನು ಕಟ್ಟುವಂಥದ್ದು, ದಾನಗಳನ್ನು ಮಾಡ್ತಕ್ಕಂಥದ್ದು, ಅನ್ನದಾನಗಳು ನಡೀತಾ ಇರುವಂಥದ್ದು, ಹೋಮ ಪೂಜೆ ಇತ್ಯಾದಿಗಳು ನಡೆಯುವಂಥದ್ದು ಇದೆಲ್ಲವೂ ಕೂಡ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಒಂದು ಸಾರಿ ಮಂದಿರವನ್ನು ದರ್ಶನ ಮಾಡಿ ಸದ್ಗುರು ಸಾಯಿಬಾಬಾರವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಮುಖಾಂತರ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರ ದತ್ತಪೀಠ ಪ್ರತಿದಿನವೂ ಕೂಡ ಓಪನ್ ಇರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ಭಕ್ತರಿಗೆ ದರ್ಶನ ಸಿಗ್ತದೆ. ಪ್ರತಿ ಗುರುವಾರ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಅಭಿಷೇಕ ಪೂಜೆ ಎಲ್ಲ ಆಗಿ 6 ಗಂಟೆಗೆ ಮೊದಲನೇ ಆರತಿ ಆಗ್ತದೆ. ಅಲ್ಲಿಂದ ಭಕ್ತರಿಗೆ ದರ್ಶನ ಕೊಡುವಂಥದ್ದು. ನಂತರ ಮಧ್ಯಾಹ್ನ 12 ಗಂಟೆ ಆರತಿ, ಸಂಜೆ 6 ಗಂಟೆ ಆರತಿ ಆಗಿ 9ವರೆಗೆ ಶೇಷ ಆರತಿ ಮುಖಾಂತರ ದೇವಸ್ಥಾನವನ್ನು ಕ್ಲೋಸ್ ಮಾಡುವಂಥ ಒಂದು ಇದಿದೆ. ಇಲ್ಲಿ ಪ್ರತಿ ವರ್ಷ ಕೂಡ ಗುರುಪೌರ್ಣಮಿ ತುಂಬ ವಿಜೃಂಭಣೆಯನ್ನು ನಡೆಯುವಂಥದ್ದು, ದತ್ತ ಜಯಂತಿ ವಿಜೃಂಭಣೆಯನ್ನು ನಡೆಯುತ್ತೆ. ಅದಾದ ನಂತರ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಕಡಲೆಕಾಯಿ ಪರಿಸೆಯನ್ನು ಮಾಡ್ತೀವಿ. ಅವಾಗಲೂ ಕೂಡ ಸಾವಿರಾರು ಜನ ಬಂದು ಭಕ್ತರು ಇಲ್ಲಿ ಮಂದಿರದಲ್ಲಿ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಮತ್ತಷ್ಟು ಸಂಚಿಕೆಯೊಂದಿಗೆ ಸಿಗುತ್ತೇವೆ. ಅಲ್ಲಿಯವರೆಗೂ ನಿಮ್ಮ ಪಬ್ಲಿಕ್ ಕಲರವ ವಾಹಿನಿಯನ್ನು ಬೆಳೆಸಿ ಹಾರೈಸುವುದನ್ನು ಮರೆಯಬೇಡಿ. ನಮಸ್ಕಾರಗಳು.